ಹಾಯ್, ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಹಸಿ ಮಾವಿನಕಾಯಿಯಿಂದ ಗುಲಾಮ್ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ನಾ ಫಸ್ಟ್ ಇಲ್ಲೇ ಎಲ್ಲ ಮಾವಿನಕಾಯಿನೂ ನೀರಾಗ ಹಾಕಿ ಸ್ವಚ್ಛಗೆ ತೊಳ್ಕೊಂಡು ತೊಗೊಳತ್ತೇನೆ ರೀ. ಈಗ ನೆಕ್ಸ್ಟ್ ಅವನ್ನೆಲ್ಲ ತೊಳೆದಿದ್ದು ಸ್ವಚ್ಛಗೆ ಅರ್ಬಿಯಿಂದ ಒರೆಸ್ಕೊಂಡು ಮಾವಿನಕಾಯಿ ಎಲ್ಲ ತೊಗೊಂಡು ಇಟ್ಕೋಬೇಕು ರೀ. ನಾ ಈಗ ಅಷ್ಟು ಮಾವಿನಕಾಯಿ ಒರೆಸ್ಕೊಂಡು ತೆಗೆದು ಇಟ್ಕೊಳತ್ತೇನೆ ರೀ. ಈಗ ಅದ್ರದ್ದು ಮ್ಯಾಗಿಂದ್ರ ಸಿಪ್ಪಿ ಎಲ್ಲ ಪೂರಾ ಕ್ಲೀನಾಗಿ ತೊಗೋಬೇಕು ರೀ. ಇಲ್ಲಿ ನಾ ಹೆಂಗೆ ತೆಗಿಯತ್ತೀನಲ್ಲ ಹಂಗೆ ಮ್ಯಾಗಿಂದ ಸೊಟ್ಟಿ ಎಲ್ಲ ತೊಗೊಂಡು ಇಟ್ಕೋರಿ ನೀವು. ನಾ ಎಲ್ಲ ಮಾವಿನಕಾಯಿದು ಈಗ ಸೊಟ್ಟಿ ತೊಗೊಂಡು ಬರ್ತೇನಂತ. ನಾ ಇಲ್ಲೆಲ್ಲ ಮಾವಿನಕಾಯಿದು ಸೊಟ್ಟಿ ತೆಗೆದಿಟ್ಟೇನೆ ರೀ. ಈಗ ಅದನ್ನ ಕೊಬ್ಬರಿ ಹೆರ್ಚು ಮನೆಯಿಂದ ಹೆರಿಬೇಕು ರೀ. ಇಲ್ಲ ಹೆಂಗೆ ವಿಡಿಯೋನಾಗ ತೋರ್ಸಾತಲ್ಲ ಹಂಗೆ ಹೆರ್ಕೋರಿ ನೀವು. ಅದಕ್ಕೆ ಗಜ್ರಿ ಹಲ್ವಾಗತ್ತೆ ಅದು ಟೆಕ್ಸ್ಚರ್ ಬರ್ತೈತಿ. ಹಿಂಗೆ ಪೂರಾ ಅಷ್ಟು ಮಾವಿನಕಾಯಿನೂ ಹಿಂಗೆ ಹೆರ್ಕೋಬೇಕ್ರಿ ಸಣ್ಣಗೆ. ನಾ ಇಲ್ವಷ್ಟು ಮಾವಿನಕಾಯಿನೂ ಹೆರ್ಕೊಂಡು ತೊಗೊಂಡು ಬರ್ತೇನಂತ್ರಿ. ಈಗ ಮಾವಿನಕಾಯಿ ಎಲ್ಲ ನಾ ಹೆರ್ಕೊಂಡು ತೊಗೊಂಡು ಬಂದೇನ. ಈಗ ಇದಕ್ಕೆ ನಿಮಗೆ ಹೆಂಗೆ ಚಲೋ ಅಂದ್ರೆ ಟೇಸ್ಟ್ ಯಾವುದು ಚಲೋ ಅನಿಸ್ತೈತಿ. ಸಕ್ರೆ ಚಲೋ ಅನಿಸಿದ್ರೆ ಸಕ್ರೆ ಹಾಕೋಬೋದು. ಪೂರಾ ಬೆಲ್ಲ ಚಲೋ ಅನಿಸ್ತಿದ್ರೆ ನಿಮಗೆ ಬೆಲ್ಲ ಅಷ್ಟು ಹಾಕ್ಕೊಂಡು ಮಾಡ್ಬೋದು. ನಂಗಿಲ್ಲಿ ಸಕ್ರೆ ಮತ್ತು ಬೆಲ್ಲ ಎರಡೂ ಹಾಫ್ ಹಾಕ್ಕೊತೇನೆ ರೀ. ನಂಗೆ ಹಂಗೆ ಸೇರ್ತೈತಿ. ಈಗ ಸಕ್ರೆ ಬೆಲ್ಲ ಹಾಕ್ಕೊಂಡು ಅದು ಮಿಕ್ಸ್ ಮಾಡ್ಕೋಬೇಕ್ರಿ ಚಂದಾಗ. ನೀವು ಜಾಸ್ತಿ ಸ್ವೀಟ್ ತಿಂತಿದ್ರೆ ಜಾಸ್ತಿ ಸಕ್ರೆ ಬೆಲ್ಲ ಹಾಕೋಬೋದು. ನೀವು ಕಡಿಮೆ ತಿಂತಿದ್ರೆ ನಿಮ್ದು ಟೇಸ್ಟಿಗೆ ನಿಮ್ಗೆ ಹೆಂಗೆ ಬೇಕು ಹಂಗೆ ನೋಡ್ಕೊಂಡು ಹಾಕೋಬೋದು ನೀವು. ಈಗ ನಂಗೆ ಇಲ್ಲಿ ಸ್ವಲ್ಪ ಸ್ವೀಟ್ ಕಡಿಮೆ ಅನ್ಸಾತಿತ್ತು. ಸೊ ನಾ ಮತ್ತಿನ್ನು ಸ್ವಲ್ಪ ಸಕ್ರೆ ಮತ್ತು ಬೆಲ್ಲ ಹಾಕಿ ತೊಗೊಳತ್ತೇನೆ. ಮ್ಯಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ. ಉಪ್ಪು ಹಾಕಿ ಎಲ್ಲನೂ ಕಲಸಿ ಚೆಂದಾಗ ಒಂದು ಅರ್ಧ ತಾಸು ಇಟ್ಟು ಬಿಡ್ಬೇಕ್ರಿ ಮುಚ್ಚಿ. ಈಗ ನಾ ಇಲ್ಲೇ ಅದಕ್ಕೆ ಹಾಕಕ್ಕೆ ಏಲಕ್ಕಿ ತೊಗೊಂಡೇನೆ ರೀ. ಒಂದು 4-5 ಏಲಕ್ಕಿ ಸಣ್ಣಗೆ ಕುಟ್ಟಿ ಪುಡಿ ಮಾಡ್ಕೋಬೇಕ್ರಿ. ಬೇಕಂದ್ರೆ ನೀವು ಹಸಿ ಶುಂಠಿನೂ ಹಾಕೋಬೋದು ಇದಕ್ಕೆ. ನಾ ಈಗ ಒಂದು ಅರ್ಧ ತಾಸು ಆದ್ಮ್ಯಾಗ ತೆಗಿಯತ್ತೇನೆ ರೀ. ಅರ್ಧ ತಾಸು ಆದ್ಮ್ಯಾಗ ಹಿಂಗೆ ಕಾಣ್ತಿರ್ತೈತಿ ಅದು. ಅದಕ್ಕೆ ನೀವು ಜಜ್ಜಿಟ್ಕೊಂಡಿದ್ದು ಏಲಕ್ಕಿ ಪುಡಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ ಚೆಂದಾಗ. ಈಗ ನಾ ಇದು ಗ್ಯಾಸ್ ಸ್ಟವ್ ಮ್ಯಾಗ ಇಟ್ಕೊಂಡು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಳತ್ತೇನೆ ರೀ. ಇದು ಕಂಟಿನ್ಯೂ ಕೈ ಬಿಡ್ಲಾರ್ದ ತಿರ್ಗಾಡ್ಕೊಂತಿರ್ಬೇಕ್ರಿ. ಇದು ಒಂದು ಸ್ವಲ್ಪ ಕುದಿ ಬಂದು ಪೂರಾ ಕಲರ್ ಚೇಂಜ್ ಆಗ್ಬೇಕ್ರಿ. ಇದು ಬ್ರೌನ್ ಕಲರ್ ಒಳಗೆ ಬರ್ಬೇಕು. ಅಲ್ಲಿ ತನಕನೂ ನಾವು ಇದು ಕಂಟಿನ್ಯೂ ಸ್ಟರ್ ಮಾಡ್ಕೊತಾನೆ ಇರ್ಬೇಕು. ಈಗ ನೋಡಿರಿ ಇಲ್ಲಿ ಕಲರ್ ಚೇಂಜ್ ಆಗೈತಿ. ನಿಮಗೆ ಕಾಣತ್ತಿರ್ಬೇಕು. ಹಿಂಗೆ ಬಾಯ್ಲ್ ಬರ್ಬೇಕ್ರಿ. ಅದು ಕಂಟಿನ್ಯೂ ಕೈ ಬಿಡ್ಲಾರ್ದ ಸ್ಟರ್ ಮಾಡ್ಕೊತ ಇರ್ಬೇಕ್ರಿ. ಹಿಂಗೆ ಪೂರಾ ಬಾಯ್ಲ್ ಬಂದ್ಮ್ಯಾಗ ನಾವು ಗ್ಯಾಸ್ ಸ್ಟವ್ ಆಫ್ ಮಾಡಿ ಅದ್ರದ್ದು ಮ್ಯಾಗ ಒಂದೇನರ ಮುಚ್ಚಿ ಇಟ್ಬಿಡ್ಬೇಕ್ರಿ ಕೋಲ್ಡ್ ಆಗಕ್ಕೆ. ಯಮ್ಮಿ ಟೇಸ್ಟಿ ಗುಲಾಂಬ ರೆಡಿ ಆಗ್ಯದ ನೋಡ್ರಿ. ಇದು ನೀವು ಹಂಗಾನು ತಿನ್ಬೋದು. ಬೇಕಂದ್ರೆ ಚಪಾತಿ ಬ್ರೆಡ್ ಜೊತೆನೂ ಹಚ್ಕೊಂಡು ತಿನ್ಬೋದು.